ಈಗ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಆ ಹವ್ಯಾಸಕ್ಕೆ ಶುಗರ್ ಫ್ರೀ ಇದೆ ದಯಮಾಡಿ ಅದರಿಂದ ಏನು ಕ್ಯಾಲೋರಿ ಬಳಸ್ಕೋ. ಯಾಕಂದ್ರೆ ಹಾಗೆ ಕುಡಿಯೋಕ್ಕಂತೂ ಆಗಲ್ಲ. ನಾನೇನಾದ್ರೂ ಕುಡಿಯೋದು ರೂಢಿ ಮಾಡ್ಕೊಂಡ್ರೆ ಆಗುತ್ತೆ, ರೂಢಿ ಮಾಡ್ಕೊಂಡಿದ್ರೆ ಆಗುತ್ತೆ. ಹೌದು ಸರ್, ದಯಮಾಡಿ ಕುಡಿಬೇಡಿ ಸರ್. ಅದೇ ಸರ್ ನಾನು ಅದಕ್ಕೆ ಹೇಳಿದ್ದು. ಒಬ್ಬರು ಅಚ್ಚು ಬೆಲ್ಲ, ಕಾಟಿ ಬೆಲ್ಲ ಅಂತಾರೆ. ಅದು ಅಲ್ಲಿ ಮಾತಾಡ್ತಾರೆ ನೋಡಿ, ಸಿಗ್ಲಿಗೇಟ್ಸ್ ರಸ್ತೆಯಲ್ಲಿ ಅಲ್ಲಿ ಅದನ್ನು ತಿನ್ಬೋದು ಅಂದ್ರೆ ಸರ್. ಇದೆಲ್ಲ ತಪ್ಪು. ನಾನೇನು ಅಂತಂದ್ರೆ ಯಾಕೆ ಅದಕ್ಕೆ ಅದನ್ನ ನಾನು ಸಾಮಾನ್ಯವಾಗಿ ಸಬ್ಜೆಕ್ಟ್ ಮಾಡಿದ್ದೆ. ಸೊ ಇದೆಲ್ಲ ಹೇಳ್ಬೇಕು. ಅವೆಲ್ಲ ಇದು ಒಳ್ಳೇದಲ್ಲ, ಒಳ್ಳೇದು ಆ ಕಡೆ ಬರೀ ಸಕ್ಕರೆ ಎಲ್ಲ ತಿನ್ಬೋದು. ಹೇಳಿದ್ನಲ್ಲ ಸರ್, ಎಲ್ಲ ಫ್ರೂಟ್ಸು ತಿನ್ಬೋದು, ಸ್ವೀಟ್ ಆಗಿರೋ ಫ್ರೂಟ್ ತಿನ್ಬೋದು. ಇಷ್ಟು ತಿಂದ್ರೆ ಬೇಕು ಸರ್. ಬ್ಯಾಲೆನ್ಸ್ ಡಯಟ್ ಅಂತ ಅದನ್ನೇ ಕಲಿತಿದ್ರು. ಬ್ಯಾಲೆನ್ಸ್ ಡಯಟ್ ಇದ್ರೆ ಲೈಫ್ ಎಲ್ಲ ಚೆನ್ನಾಗಿರ್ತದೆ ಸರ್. ಇಂಬ್ಯಾಲೆನ್ಸ್ ಅಂದ್ರೆ ಗೆಟ್ ಟುಗೆದರ್ ಮಾಡ್ಕೊಂಡು ಖುಷಿಯಾಗಿರ್ಬೇಕು. ಈ ಏಜು ಖುಷಿಯಾಗಿರ್ತಕ್ಕಂಥ ಏಜು. ಈಗ ಏನೋ ನೂರಾರು ವ್ಯಸನಗಳಿರ್ತಾರೆ. ಒಬ್ಬೊಬ್ಬರು ಒಂದೊಂದರ ಒಂಚೂರು ಸ್ವೀಟ್ ಒಂಚೂರು ತಿಂದರೆ ಸ್ಕ್ರೀನ್ ಮೇಲೆ ಕಾಲು ಇಲ್ಲ ಸರ್, ಮಾಡಲ್ಲ ಸರ್. ಯಾವ್ದಾದ್ರು ನಿಮ್ಮ ಇಷ್ಟ ಸರ್. ಇದೆ ಸರ್, ಇದೆ ಸರ್. ಅದು ಮಾಡಬೇಡಿ, ಜಾಸ್ತಿ ಮಸಾಲೆ ತಿಂತಾರೆ. ಹೋಗಿ ದಯಮಾಡಿ ಚೆಕ್ ಮಾಡಿಸ್ಕೊಳ್ಳಿ. ಅವ್ರಿಗೆ ಎಲ್ಲ ವ್ಯಾಲ್ಯೂಸ್ ಬ್ಲಾಕ್ ಆಗಿರುತ್ತೆ, ಇಲ್ಲೇ ರಕ್ತ ಬ್ಲಾಕ್ ಆಗಿದೆ. ಇದೊಂದು ಕನಿಷ್ಠ 3 ತಿಂಗಳು ಅಥವಾ 6 ತಿಂಗಳು ಸರಿ. ಈಗ ಬಹಳ ಜನ ಯಾರು ಚೆಕ್ ಮಾಡಿಸ್ಕೊಂಡಿಲ್ವಾ ಹೃದಯನ, ದಯಮಾಡಿ ಸರ್ ಜಯದೇವ ಇನ್ಸ್ಟಿಟ್ಯೂಟ್ ಹೋಗಿ ಚೆಕ್ ಮಾಡಿಸ್ಕೊಡ್ತೀವಿ. ಇಂಜೆಕ್ಷನ್ ECG ಮಾಡಿರ್ತಾರೆ, ಎಲ್ಲ ರೆಡಿ ಇರುತ್ತೆ. ಆ ತಗೊಂಡು ಕೊಡೋ ಸರ್. ಇಲ್ಲ ಸರ್, ಎಷ್ಟು ಮಿನಿಮಮ್ ಮಾಡಬೇಕು ಅಷ್ಟು ಮಾಡ್ಕೋಬೇಕು. ಏನಂದ್ರೆ ನಮ್ಮ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ಮಾಡ್ಕೋಬೇಕು ಸರ್. ನೋಡ್ಬಿಟ್ಟು ನಾವು ಮಾಡ್ಕೊಳ್ಳೋದು ನೋಡೋದು ಕೆಲಸ ಮಾಡ್ತಿದ್ದೆ ಬಾಂಬೆ ಹಾಸ್ಪಿಟಲ್ ಅಂತ. ಬಂದು ಸ್ಕ್ಯಾನ್ ಮಾಡಿದವರಿಗೆಲ್ಲ ಟಿ ಅನ್ಸ್ಕೊಂಡು ಬಹಳ ಜನ ಈಗಲೂ ಅಷ್ಟೇ. ಬೇಸಿಗೆ ತುಂಬ ದಯಮಾಡಿ ನೀರು ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ ಹೆಚ್ಚು ನೀರು ಕುಡೀರಿ. ಎಲ್ಲರೂ ಮನೆಯವ್ರಿಗೆ ಎಲ್ರಿಗೂ ಹೇಳಿ ಹೆಚ್ಚು ನೀರು ಕುಡಿಬೇಕು. ಹೆಚ್ಚಿನ ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗೋದು ಹೋಗುತ್ತೆ. ಆಲ್ಕೋಹಾಲ್ ಮೇಲೆ ಪರಿಣಾಮ ಆಗಿದೆ. ಮತ್ತು ನಮ್ಗೆ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಕೇಳಿದಾಗ ಬಹಳ ಉತ್ತಮ ರೀತಿಯಲ್ಲಿ ಅದನ್ನ ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ನಡೆದಿದೆ ಅಂತ ನಾನು ಭಾವಿಸ್ತಾ, ಡಾಕ್ಟರ್ ಎಂ ಮುನಿಯಪ್ಪ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಓಡಾಡಿ ಸ್ವಲ್ಪ ತುಂಬ ಕೆಂಪು ಆಗಿ ಗಾಯ ಊಟ ಬಂದ್ಬಿಟ್ಟು ಆನ್ಸರ್ ಮಾಡ್ತಾರೆ. ಮಾತಾಡಿದ್ದೇವೆ, ಕೇಳಿದ್ದೇವೆ, ಕೇಳಿ ಅದೇ ಪದೇ ಪದೇ ನನ್ನ ಮನಸ್ಸಲ್ಲಿ ಬರ್ತಾ ಇರುತ್ತೆ ಅಂತ ಆಗಲೇ ಹೇಳಿದೆ. ಆರೋಗ್ಯ ಇರುತ್ತೆ, ಮಾನಸಿಕವಾಗಿ ತುಂಬಾ ಇಂಪಾರ್ಟೆಂಟು. ಏಜ್ ಆದಾಗ ಮಾನಸಿಕವಾಗಿ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ನಾನು ಆಗಲೇ ಹೇಳಿದೆ, ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅವ್ರಿಗೆ ಆರೋಗ್ಯವಾಗಿರ್ತಾರೆ. ಯಾರಿಗೆ ಉತ್ತಮ ಆರೋಗ್ಯ ಸಲಹೆಗಳನ್ನು ನೀಡಿರ್ತಕ್ಕಂಥ ಕೇಂದ್ರ ಬಿಂದುವಾಗಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಶ್ರೀಯುತ ಡಾಕ್ಟರ್ ಎಂ ಮುನಿಯಪ್ಪ ಸರ್ ಅವರೇ, ನಾವು ನಮ್ಮ ನಿವೃತ್ತ ನೌಕರ ಸಂಘದ 2 ಕಣ್ಣುಗಳಿದ್ದ ಹಾಗೆ ಶ್ರೀಯುತ ತಿಮ್ಮಪ್ಪ ಸರ್ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು, ಶ್ರೀಯುತ ಗುರು ಬೆನ್ನೆರೆ ದಸರಿ ಸರ್ ಅವರೇ, ಇವತ್ತಿನ ಉಪಹಾರ ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಮತ್ತು ಸಚ್ಚಿದಾನಂದ ಮೂರ್ತಿ ಅವರೇ, ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷ ಮತ್ತು ಕಾರ್ಯಕಾರಿ ಸಂಘ ಸಂಘಟನೆ ಇವತ್ತು ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು. ರಾಜ್ಯದಲ್ಲಿ ಬಲಿಷ್ಠವಾಗಿ ಒಂದು ಮುಖವಾದರೆ ಎರಡನೇ ಮುಖವೇ ನಮ್ಮ ನಿವೃತ್ತಿ ನೌಕರ ಸಂಘ. 4,60,000 ನೌಕರನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಸಂಘ ಅಂದ್ರೆ ನಮ್ಮ ನಿವೃತ್ತಿ ನೌಕರ ಸಂಘ. ಈ ಸಂಘದ ಅಡಿಯಲ್ಲಿರ್ತಕ್ಕಂಥ ನಮ್ಮ ಸಮ್ಮೇಳನದಲ್ಲಿ ಸಿಕ್ಕಿದೆ. ಸುಮಾರು ಸಲ್ಲಿಸ್ತಾರೆ. ಕಾರಣ ಒಂದು ಬಸ್ ಬಂಧುಗಳನ್ನ ಹೆಚ್ಚಿನ ಸಂಖ್ಯೆ ನಮ್ಮ 20 ಇದೆ, ಬಹುಶಃ 10 ಬರಬಹುದು. ಸನ್ಮಾನವನ್ನ ಇಲ್ಲಿರ್ತಕ್ಕಂತಹ ಒಬ್ಬ ದೊಡ್ಡ ಮನುಷ್ಯರಾಗಿರ್ತಕ್ಕಂಥವರು ನಮ್ಮ
ನಮ್ಮ ಸಂಘದ ಮೇಲೆ ವಿಶೇಷವಾದಂತಹ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಈಗಾಗಲೇ ಅವರು ಒಂದ್ಸಲ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ನಮ್ಮ ಸಂಘಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಅವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಅವರಿಗೆ ನಿರ್ಮಾಣ ಪರವಾಗಿ ಸ್ವಾಗತವನ್ನು ವಹಿಸ್ತಾ, ಅವರ ಇಚ್ಛೆ ಯಾವಾಗಲೂ ನಮ್ಮ ಕಡೆ ಇರಲಿ, ನಮ್ಗೆ ಇನ್ನೂ ಸ್ವಲ್ಪ ಸಹಕಾರಗಳನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸ್ನೇಹಿತರೆ, ಅಂತವರು 15 ಇಂಚ್ ಬಾರನ್ನು 60 ವರ್ಷ ಮೇಲ್ಪಟ್ಟವರು ಬ್ಯಾಂಕಲ್ಲಿ ಹೋಗಿ ನಮ್ಮ ಪಾಸ್ಬುಕ್ ಕೊಟ್ಟರೆ ನಂಬರ್ ಎಂಟ್ರಿ ಮಾಡಿ ನಮಗೆ ಯಾವುದೇ ರೀತಿ TDS ಟ್ಯಾಕ್ಸ್ ಕಟ್ ಆಗಿಲ್ಲ ಅವರು ನಮ್ಮ ಫಾರ್ಮ್ಯಾಟ್ ಕೊಡ್ತಾರೆ. ಅದನ್ನು ಡಿಪಾಸಿಟ್ಗಳು ಹೋಗಿ ಮಾಡಿಸಿ, ಇಲ್ಲಾಂದರೆ ನಮ್ಮ SBI ಅಕೌಂಟಲ್ಲಿ ಮೊತ್ತ ಕಟ್ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಎಂ ಮುನಿಯಪ್ಪ ಅವರನ್ನ ಬಂದು ಆರೋಗ್ಯ ಸಲಹಾ ಕಾರ್ಯಕ್ರಮ ನೀಡಬೇಕು ಸರ್ ಅಂತ ಹೇಳಿದಾಗ ಬಹಳ ಸಂತೋಷದ ಒಪ್ಪಿ ಖುಷಿ ಆಗ್ತದೆ. ನಮಗೆ ಸಲಹೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ ನಿವೃತ್ತಿ ನೌಕರರ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾವು ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಈ ಸಮಾರಂಭಕ್ಕೆ ಖುಷಿಯಾಗಿ ಊಟದ ವ್ಯವಸ್ಥೆ ಮಾಡಿದ ಇಬ್ಬರು ಸ್ನೇಹಿತರು ಸಚ್ಚಿದಾನಂದಮೂರ್ತಿ ಮತ್ತು ವೆಂಕಟೇಶ್ ಅವರು ಸಹ ಈ ಕಾರ್ಯಕ್ರಮ ಆರಿಸಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ತಿರುಮಲಪ್ಪ ಅವರು 3 ದಿವಸದಿಂದ ಸತತವಾಗಿ ದುಡಿದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ ಮುಂಚೂಣಿಯಲ್ಲಿ ನಿಂತು ಮಾಡಿರ್ತಕ್ಕಂಥ ವ್ಯಕ್ತಿ ತಪ್ಪಾಗಲ್ಲ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ. ಅದೇ ರೀತಿಯಾಗಿ ಚಿಂತಾಮಣಿ ತಾಲೂಕಿನ ಅಧ್ಯಕ್ಷರ ಗೈರು ಹಾಜರಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನ ನೀಡಿ ಭಾಷಣ ಮಾಡಬೇಕು ಅಂತ ಕೇಳಿದಾಗ ಸಂತೋಷ ಒಪ್ಪಿಕೊಂಡು ಇಲ್ಲಿ ಬಂದು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ತುಂಬ ಪ್ರತಿಭೆಗಳು, ತುಂಬ ಮಾತಾಡುವ ಸ್ವಭಾವದವರು. ಅವರು ಪ್ರತಿ ಸಭೆಗೂ ಆಯ್ಕೆ ಉತ್ತಮ ನಿರೂಪಣೆ ಮಾಡ್ತಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಅದೇ ರೀತಿಯಾಗಿ ನಿವೃತ್ತ ನೌಕರರ ಸಂಖ್ಯೆ ಹಾಜರಾತಿ ಚೆನ್ನಾಗಿರಬೇಕು. ಸರ್ಕಲ್ನಿಂದ ಇವತ್ತು ನಿಮ್ಮ ಆರೋಗ್ಯ ಸಲಹೆ ತುಂಬ ಯಶಸ್ವಿ ಆಯಿತು. ಸೊ ಮುನಿಯಪ್ಪ ಡಾಕ್ಟರ್ ಸಾರ್ ಬಂದಿದ್ದರು. ವಿಶೇಷವಾಗಿ ಏನೇನು ನಡೀತು ಕಾರ್ಯಕ್ರಮ ಬಗ್ಗೆ ತಾವು ವ್ಯಕ್ತಪಡಿಸಿ ಸರ್. ಪ್ರತಿ ತಿಂಗಳು 4ನೇ ಶನಿವಾರದಂದು ಸುಮಾರು 3 ವರ್ಷಗಳ ಕಾಲವಾಗಿ ಈಗ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ಸಲಹಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿ ಸಲಹೆ ಕೊಡಲಿಕ್ಕೆ, ಆರೋಗ್ಯ ಸಲಹೆಯನ್ನು ಕೊಡಲಿಕ್ಕೆ ಡಾಕ್ಟರ್ ಎಂ ಮುನಿಯಪ್ಪನವರು, ನಿವೃತ್ತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಮುನಿಯಪ್ಪನವರು ಬಂದಿದ್ದರು. ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಕಾರ್ಯಕ್ರಮದಲ್ಲಿ ಹಿರಿಯರಿಗೆ ಬರ್ತಕ್ಕಂತಹ ಮುಖ್ಯವಾದಂತಹ ಕಾಯಿಲೆಗಳು, ಹಾರ್ಟ್ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳು ಯಾವ ಥರ ಬರುತ್ತೆ, ಅದನ್ನು ನಿವಾರಿಸಿಕೊಳ್ಳಲಿಕ್ಕೆ ಎಂಥ ಔಷಧಿಯನ್ನು ತಕ್ಷಣಕ್ಕೆ ತುರ್ತಾಗಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, BP ಹೇಗೆ ಬರುತ್ತೆ, BPಯನ್ನು ಕಂಟ್ರೋಲ್ ಮಾಡಿಕೊಳ್ತಕ್ಕಂಥದ್ದು ಹೇಗೆ, ಹಾಗೆಯೇ ಶುಗರ್ಗೆ ಬಂದಿರತಕ್ಕಂತಹ ಪೇಷಂಟ್ಗಳು ಅನುಸರಿಸಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳೇನು ಅಂತಕ್ಕಂಥದ್ದನ್ನು ಬಹಳ ಸ್ಥೂಲವಾಗಿ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟರು. ಅದರ ಜೊತೆಗೆ ಎಲ್ಲ ಬಂದಿರತಕ್ಕಂತಹ ಸದಸ್ಯರುಗಳು ತಮಗಿರ್ತಕ್ಕಂಥ ಕುಂದುಕೊರತೆಗಳು, ಆರೋಗ್ಯದ ಕುರಿತುಗಳು ಏನಿದೆ ಅದನ್ನೆಲ್ಲ ಡಾಕ್ಟರ್ಗೆ ಹೇಳಿ ಅವರನ್ನು ಸಲಹೆ ಸೂಚನೆಗಳನ್ನು ಸಹ ಪಡೆದರು. ಬೇಕಾದಂಥವರು ಅವರ ಔಷಧಿಗಳನ್ನು ಸಹ ಬರೆಸ್ಕೊಂಡ್ರು. ಮುಂದಿನ ದಿನಗಳಲ್ಲಿ ಅವರು ಎಲ್ಲಿ ಸಿಗ್ತಾರೆ ಡಾಕ್ಟ್ರು, ಅವರಿಂದ ನಾವು ಸಲಹೆಗಳನ್ನು ಯಾವ ಥರ ತಗೋಬೇಕು, ಅವರ ಸೇವೆಯನ್ನು ಯಾವ ಥರ ತಗೋಬೇಕು ಅಂತಕ್ಕಂಥದ್ದು ಕೂಡ ಡಾಕ್ಟರ್ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರು. ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ವಿಶೇಷವಾದಂಥ ಸಂಗತಿ ಅಂದರೆ ನಿವೃತ್ತ ನೌಕರರಿಗೆ ಬ್ಯಾಂಕ್ಗಳಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಏನಿದೆ ಅಂತಕ್ಕಂಥದ್ದನ್ನು ಬಹಳ ವಿಶೇಷವಾಗಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಏನು ಅದಂತಂದರೆ 15H ಅಂತಕ್ಕಂಥ ಒಂದು ಫಾರಮನ್ನು ನಾವು ಅಲ್ಪ ಸ್ವಲ್ಪ ಉಳಿಸ್ಕೊಂಡಿರ್ತಕ್ಕಂಥ ಡಿಪಾಸಿಟ್ಗಳನ್ನು ಯಾವ ಬ್ಯಾಂಕ್ನಲ್ಲಿ ಇಟ್ಕೊಂಡಿರ್ತೀವಿ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಒಂದು ಫಾರಮ್ ಕೊಡ್ತಾರೆ. ಅವರು ಅದನ್ನು ಅವ್ರಿಗೆ ಕೊಟ್ಟಲ್ಲಿ, ಅವ್ರಿಗೆ ಫಿಲ್ ಮಾಡಿ ಕೊಟ್ಟಲ್ಲಿ ನಮಗೆ ಟ್ಯಾಕ್ಸ್ ಕೊಡ್ತಾರೆ. ಆಮೇಲೆ ಯಾರಿಗೆ TDS ಹಿಡಿತಾರೆ, 35,000ಕ್ಕಿಂತಲೂ ಹೆಚ್ಚು ಯಾರಿಗೆ ವರಮಾನ ಇದೆ
ಒಂದು ತಿಂಗಳಿಗೆ ಅವರಿಗೆಲ್ಲ ಟ್ಯಾಕ್ಸ್ ಕೊಡ್ತಕ್ಕಂತಹ ಒಂದು ಪರಿಪಾಠ ಇದೆ, ಟ್ಯಾಕ್ಸ್ ಆಗ್ತಕ್ಕಂಥದ್ದು. ಅದಕ್ಕಾಗಿ 15A ಕೊಡಲೇಬೇಕು. ಯಾವುದು ಡಿಪಾಸಿಟ್ ಇರ್ತಕ್ಕಂಥವರು ಈ 16 ಫಾರಮನ್ನು ಮುಂದಿನ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಅವರವರ ಬ್ಯಾಂಕ್ಗಳಲ್ಲಿ ಅವ್ರು ಕೊಡ್ತಾರೆ. ಅವರಿಗೆ ಟ್ಯಾಕ್ಸ್ ಬರಲ್ಲ ಅಂತಕ್ಕಂಥ ವಿಷಯಗಳನ್ನು ತಿಳಿಸಿದ್ದೀವಿ ಅವರಿಗೆಲ್ಲನೂ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ವಿಶೇಷವಾಗಿ ನಡೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಹೇಳಿ ನಮ್ಮ ಕಮಿಟಿ ತೀರ್ಮಾನ ಆಗಿದೆ. ಇದರ ಬಗ್ಗೆ ನಮ್ಮ ಸಂಘದವರು ಮಹೇಶ್ ಅವರು ಪ್ರತಿ ತಿಂಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಚಿತ್ರೀಕರಣವನ್ನು ನಡೆಸ್ಕೊಳ್ತಾರೆ. ಹಾಗೆಯೇ ಅವರ ಸಲಹೆ ಸೂಚನೆಗಳನ್ನು ಅವಳು ಓಡಾಡಿ ಅರಿತಿರ್ತಕ್ಕಂಥದ್ದು. ಸಮಾಜದ ಬಗ್ಗೆ ಏನು ಕುಂದುಕೊರತೆಗಳಿದೆ, ಈ ಸೀನಿಯರ್ಸ್ ಬಗ್ಗೆ, ಇತರೆ ಎಲ್ಲ ಜನಗಳ ಬಗ್ಗೆ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋತಕ್ಕಂಥ ತಗೊಂಡು ಬಂದು ನಮಗೂ ವಿಷಯಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಲಹೆ ಸೂಚನೆಗಳನ್ನು ಅವರಿಂದ ಕೂಡ ಪಡೆದಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ತೀವಿ.